ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ. ಇವತ್ತಿನ ಬ್ಲಾಗ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇವತ್ತು ನಾವು ಹೊಲಕ್ಕೆ ಹೊಂಟಿದ್ವಿ ನೋಡ್ರಿ. ನಮ್ಮ ಹೊಲಕ್ಕೆ ನಮ್ಮ ಮಸಾರಿ ಹೊಲಕ್ಕೆ ಹೊಂಟೋತ್ನಾಗ ಮತ್ತು ನಮ್ಮಲ್ಲಿ ಬಾಜು ಮನೆಯವರು ಹೊಲ್ದಾಗ ಬಂದು ಮನೆ ಹಾಕ್ಸ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ಇರೋ ಮನೆ ಹಳೇದಾಗಿತ್ತು ರೀ, ಮತ್ತು ಅದು ಬೀಳು ಪರಿಸ್ಥಿತಿ ಒಳಗಿತ್ತು ರೀ. ಹಾಗಾಗಿ ಅವ್ರು ಏನು ಮಾಡಿದರು, ಮತ್ತು ಜಾಗ ಹಿಡ್ದು ಎಲ್ಲಿ ಮನೆ ಹಾಕ್ಸೋದು ಬೇಡ, ನಮ್ಮ ಹೊಲ ಸಮೀಪ ಅದಾವ ಅಂತ ತಿಳ್ಕೊಂಡು ಹೊಲದಾಗನ ಮನೆ ಹಾಕ್ಸ್ಯಾರ ನೋಡ್ರಿ. ಅವರು ಭಾಳ ದಿನ ಆಗಿತ್ತು ರೀ ಕರೆಯಾಕತ್ತಿ, ಬರ್ರಿ ಎಲ್ಲ ಒಂದು ಬಂದು ಮನೆ ನೋಡಿ ಹೋಗ್ರಿ, ಒಟ್ಟ ಬರವಲ್ರಿ ನಮ್ಮ ಮನೆಗೆ, ಏನು ಅಷ್ಟು ಇದಾಗಿವೆ ನಾವು ಬರವಲ್ರಲ್ಲ ಅಂತಂದು ಅನ್ನಕತ್ತಿದ್ದಾರೆ. ಅದಕ್ಕೆ ಹೆಂಗೋ ಹೊಲಕ್ಕೆ ಹೊಂಟಿವೆಲ್ಲ, ಹೋಗಿಬಿಟ್ರಾತು ಪಾಪ. ಅವರು ಭಾಳ ದಿನ ಆತು ಕರೆಯಾಕತ್ತಂತ ಹೊಂಟಿವಿ ನೋಡ್ರಿ ಫ್ರೆಂಡ್ಸ. ಹೋಗೋ ದಾರ್ಯಾಗ ಅಲ್ಲೊಂದು ಚೌಡಮ್ಮನ ಕಟ್ಟಿ ಬರುತ್ತೆ ರೀ. ಅವ್ರ ಮನೆಗಿಂತ ಸ್ವಲ್ಪ ಏನು ದೂರ ಇಲ್ಲರಿ, ಅದ ಸಮೀಪ ಐತ್ರಿ. ಇದ ನೋಡ್ರಿ ಚೌಡಮ್ಮನ ಕಟ್ಟಿ. ಇದು ಬನ್ನಿ ಗಿಡ ರೀ. ಯಾಕಂದ್ರೆ ಇಲ್ಲಿ ಈ ಬನ್ನಿ ಗಿಡದ ಹತ್ರ ದ್ಯಾಮಮ್ಮ ದೇವಿನ ನಿರ್ಮಿಸ್ಯಾರ ನೋಡ್ರಿ. ಹಾಗಾಗಿ ಈ ಒಂದು ಕಟ್ಟಿನ ಕಟ್ಟಿಸಿ ಇದಕ್ಕೆ ಅಭಿಷೇಕ ಮಾಡಿಸಿದಾರೆ ರೀ ಮನೆ ಆಗೋಕ್ಕಿಂತ ಮೊದಲು. ಮತ್ತು ಇದನ್ನು ಮಾಡಿ ಮುಗಿಸಿಂದನ ಅವ್ರ ಮನೆ ಚಲೋ ಮಾಡಿದ್ರಿ. ಈಗ ಒಂದು 6 ಅಥವಾ 9 ತಿಂಗಳದೊಳಗೆ ಇದು ಮನೆ ಮುಗ್ದೈತೆ ನೋಡ್ರಿ. ಇಲ್ಲಿ ಏನು ಕಾಣುತ್ತಲ್ರಿ ಇದ ಮನೆ ರೀ. ಮತ್ತು ಮನೆ ನೋಡೇ ಹೋಗ್ಬಿಟ್ರಾತಂತ ಬಂದ್ವಿ ನೋಡ್ರಿ. ಇದು ಮನೆ ಮುಂದಲ್ದ ನೋಡ್ರಿ ಫ್ರೆಂಡ್ಸ. ಇದು ಯಾಕಂದ್ರೆ ರೈತಾಪಿ ಮನೆ ಅಂದ್ರೆ ಹಿಂಗೆ ಇರ್ತಾವ್ರಿ. ಪ್ಯಾಟರ್ನ್ ಮನೆಗಪ್ಪೆ ಪೂರ ಎಲ್ಲ ಕುಲ ಇರಂಗಿಲ್ಲ ರೀ. ಅಲ್ಲಿಟ್ಟು ಇಲ್ಲಿಟ್ಟು ಚೀಲ ಚಪಾಟಿ ಎಲ್ಲ ಇರೋದ ನೋಡ್ರಿ. ಯಾಕಂದ್ರೆ ಮತ್ತು ರೈತರ ಮನೆ ಅಂದ್ರೆ ಎಂಥ ನಾವು ಸ್ವಚ್ಛ ಇಡ್ತೀವಿ ಅಂದ್ರೂ ಆಗೋದಿಲ್ಲ ರೀ. ಚೀಲ ಪಾಲ ಇಂಥವ ಎಲ್ಲ ಬಿಟ್ಟಿರ್ತಾವ್ರಿ. ಹಾಗಾಗಿ ಮುಂದೆಲ್ಲ ಚೀಲ ಇಟ್ಟಿದ್ದರಿ. ಬರ್ರಿ ಒಳಗೆ ಅಂತ ಕರೆದ್ರೆ ಮತ್ತು ಒಳಗೆ ಹೊಂಟಿವಿ ನೋಡ್ರಿ. ಇದೆಲ್ಲ ಒಳಗಲ್ರಿ 2 ರೂಮ್, ಹಾಲ ಮತ್ತು ಅಡುಗೆ ಮನೆ ಮಾಡ್ಯಾರ್ರಿ ಫ್ರೆಂಡ್ಸ. ಇದ ನೋಡ್ರಿ ಅವ್ರ ಮನೆ. ಆ ಮನೆ ನೋಡಿದ್ದಾತು, ನಾವು ಹೊಲಕ್ಕೆ ಹೋಗಿದ್ದು ಆತಂತ ಬಂದ್ವಿ ರೀ. ಯಾಕಂದ್ರೆ ಮನುಷ್ಯನ ಜೀವನದಾಗ ಮನೆ ಹಾಕ್ಸೋದಂದ್ರೆ ಸುಮ್ಮನೆ ಅಲ್ರಿ. ಯಾಕಂದ್ರೆ ರೊಕ್ಕ ಎಲ್ಲರಿಗೆ ಹಂಗೆ ಬರ್ತಿರಂಗಿಲ್ಲ ನೋಡ್ರಿ. ದುಡಿದ್ರೆ ಬರ್ತಿರ್ತೈತಿ. ಮನೆ ಹಾಕ್ಸೋದಂದ್ರೆ ಒಂದು ಮನುಷ್ಯನ ಒಂದು ಕನಸು ರೀ ಅದು. ಆ ಕನಸನ್ನು ನನಸು ಮಾಡ್ಬೇಕಂದ್ರೆ ಅದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ, ಅದಕ್ಕೆ ಎಷ್ಟು ಕಷ್ಟಪಟ್ಟು ರೊಕ್ಕ ಜೋಡಿಸಿರ್ತಾರೆ ಅನ್ನೋದು ಆ ಕಟ್ಟಿಸ್ದವ್ರಿಗೆ ಗೊತ್ತು ರೀ ಅದು. ಯಾಕಂದ್ರೆ ನಾವು ಮನೆ ಕಟ್ಟಿಸ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿವಿ ರೀ ರೊಕ್ಕ ಜೋಡಿಸ್ಬೇಕಾದ್ರೆ. ಹಾಗಾಗಿ ಮನೆ ಕಟ್ಟಿಸ್ದರ ಕಷ್ಟ ಅದು ಕಟ್ಟಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ರೀ ಫ್ರೆಂಡ್ಸ. ಖಾಲಿ ಇದ್ದಾಗ ಏನು ಗೊತ್ತಿರುತ್ತೆ ರೀ. ಅದಕ್ಕೆ ಯಾಕೆ ಅಷ್ಟು ಖರ್ಚು, ಇದಕ್ಕೆ ಯಾಕೆ ಇಷ್ಟು ಖರ್ಚು ಅಂತ ಮಾತಾಡ್ತಿರ್ತಾರೆ ರೀ. ಆದ್ರೆ ಅವ್ರಿಗೇನು ತಮ್ಮ ಅನುಭವಕ್ಕೆ ಬಂದಾಗ ಅದು ಏನು ಅನ್ನೋದು ಗೊತ್ತಾಗತ್ತೆ ರೀ ಫ್ರೆಂಡ್ಸ. ಇದು ಇವತ್ತಿನ ಬ್ಲಾಗ್ ನೋಡ್ರಿ.